ರಕ್ಕಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಐ ಆಮ್ ಗುಡ್. ಬಲನ್ ಮ್ಯಾಮ್ ನಮಸ್ಕಾರ. ನಮಸ್ತೆ ಸರ್. ಅವ್ರು ರೆಡಿ ಆಗಿದ್ರು ಆಗ್ಲೇ ನಮಸ್ಕಾರ. ಅಲ್ಲ ನೀವೇನೋ ಹೇಳ್ತಿದ್ರಲ್ವಾ ಬಿಫೋರ್ ಇಂಟರ್ವ್ಯೂ ಏನೋ ಹೇಳ್ತಿದ್ರಿ ಸಿನಿಮಾದಿಂದ ಸಿನಿಮಾಗೋಸ್ಕರ ಅಂತ, ಅದನ್ನ ಹೇಳಿ ಸ್ಟಾರ್ಟ್ ಮಾಡ್ತೀರಾ ಅನ್ಕೊಂಡೆ. ಎಸ್ ಪ್ಲೀಸ್. ಸಿನಿಮಾಯಿಂದ ಸಿನಿಮಾಗೋಸ್ಕರ ಸಿನಿಮಾಗಾಗಿ ಬಂದಿರೋ ನಾವು ನಮ್ಮ ಟೀಮು ಧೂಳು ಎಪ್ಸಕ್ ಬರ್ತಾ ಇದೀವಿ. ನೀವು ಧೂಳು ಎಪ್ಸಕ್ಕೆ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ. ಎಸ್ ಸೂಪರ್. ಆಶಿಕಾ ಮ್ಯಾಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ನೀವು? ಎಸ್ ಐ ಆಮ್ ಗುಡ್. ರಕ್ಕಿ ಟೈಟಲ್, ಐ ಥಿಂಕ್ ನನಗೆ ರಕ್ಕಿ ಟೈಟಲ್ ಕೇಳಿದಾಗ ಹೀರೋ ನೇಮ್ ರಕ್ಕಿ, ಆಮೇಲೆ ಸಿನಿಮಾ ಹೆಸರು ರಕ್ಕಿ. ಸೊ ನನಗೆ ಅಪ್ಪು ಸಿನಿಮಾ ನೆನಪಾಯ್ತು. ನನಗೆ ಅವ್ರ ಹೆಸರು ಅಪ್ಪು, ಅಂದರೆ ನಾವೆಲ್ಲ ಕರಿತೀವಿ ಫಸ್ಟ್ ಸಿನಿಮಾ ಅಪ್ಪು. ಸೊ ಅದು ನನಗೆ ಫ್ಲ್ಯಾಶ್ ಆಯಿತು. ಸೊ ಏನಿರುತ್ತೆ ರಕ್ಕಿ ಸಿನಿಮಾದಲ್ಲಿ? ರಕ್ಕಿ ಸಿನಿಮಾದಲ್ಲಿ ಎಲ್ಲ ಇದೆ. ಮಾಸ್ ಇದೆ, ಕ್ಲಾಸ್ ಇದೆ, ಎಷ್ಟೊಂದು ಥರ ಸಾಂಗ್ಸ್ ಇದೆ. ನೀವು ಪಿಕ್ ಆ್ಯಂಡ್ ಚೂಸ್ ಮಾಡ್ಬೋದು ನಿಮ್ಗೆ ಯಾರು ನಿಮ್ಮ ಫೇವ್ರೇಟು ಅಂತ. ಅದ್ರ ಜೊತೆಗೆ ಮಾಸ್ ಆಗಿರೋ ಫೈಟ್ ಸೀನ್ಸ್ ಇದೆ. ಆ್ಯಂಡ್ ದೆನ್ ಅದ್ರ ಜೊತೆಗೆ ನಗು ಇದೆ, ಅಳು ಇದೆ. ಎಲ್ಲ ಕ್ಯಾರೆಕ್ಟರ್ಸು ಈಕ್ವಲ್ ಆಗಿ ನಾವು ಬಿಲ್ಡ್ ಮಾಡಿದ್ದೀವಿ. ಓಕೆ. ಸೊ ಎಲ್ರಿಗೂ ಗುಡ್ ಪ್ರಾಮಿನೆನ್ಸ್ ಇದೆ, ಸ್ಟ್ರಾಂಗ್ ಫೀಮೇಲ್ ಪವರ್ ಇದೆ. ಹಿಂಗೆ ಅದು ಜರ್ಮನಿಯಿಂದ ಜಯನಗರ, ಜರ್ಮನಿಯಿಂದ ಚೈನಾ. ಹೆಂಗೆ ಅದು ಟ್ರಾವೆಲ್? ಬಿಕಾಸ್ ಫಾರಿನ್ ಅಲ್ಲಿ ಇರಬೇಕು ಅಂತಾರೆ. ಜರ್ಮನಿಂದ ಗಾಂಧಿನಗರ. ಗಾಂಧಿನಗರ. ಜರ್ಮನಿಯಿಂದ. ಅಂದ್ರೆ ನಾನು ಜಸ್ಟ್ ನಮ್ಮ ಲೆಟರ್ಸ್ ಚೆಕ್ ಮಾಡ್ತೀನಿ. 8 hour ಜರ್ನಿ, ಫ್ಲೈಟ್ ಹತ್ಕೊಂಡು ಬನ್ನಿ. ಅಂದ್ರೆ ಜನರಲ್ ಆಗಿ ಇಲ್ಲಿಂದ ಫಾರಿನ್ ಹೋಗಿ ಸೆಟ್ಲ್ ಆಗ್ಬೇಕು ಅಂತಿರ್ತಾರೆ. ಬಟ್ ನೀವು ಫಾರಿನ್ ಅಲ್ಲಿ ಇದ್ಕೊಂಡು ಇಲ್ಲಿಗೆ ಬಂದು ಸಿನಿಮಾ ಮಾಡ್ತಿರೋದು ಏನ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಲವ್ ಟುವರ್ಡ್ಸ್ ಸಿನಿಮಾ ಅಂತ? ಆ್ಯಕ್ಚುಲಿ ಲವ್ ಟುವರ್ಡ್ಸ್ ಸಿನಿಮಾ ನನ್ನ ಚಿಕ್ಕ ವಯಸ್ಸಿನಿಂದನೇ ಸ್ಟಾರ್ಟ್ ಆಗಿತ್ತು. ಐ ವಾಚ್ ಅ ಲಾಟ್ ಆಫ್ ಫಿಲ್ಮ್ಸ್. ಸೊ ನಂಗೆ ಯಾವಾಗಲೂ ಮೂವೀಸ್ ಮಾಡಬೇಕು ಅಂತ ತುಂಬ ಹುಚ್ಚಿತ್ತು. ಆ್ಯಂಡ್ ಇದ್ರ ಜೊತೆಗೆ ಡ್ರಾಮಾನು ಸಖತ್ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ದೆನ್ ಚಿಕ್ಕವನಿರುವಾಗ ಎಲ್ಲರೂ ನೀನು ಚೆನ್ನಾಗಿ ಮಾಡ್ತಾ ಇದೆಲ್ಲ, ಮಾಡು ಇನ್ನು ಮಾಡು ಅಂತ ಎಂಕರೇಜ್ ಮಾಡ್ತಾಯಿದ್ರು. ಸೊ ನಾನು ಫುಲ್ಲು ಹೀರೋ ಫೀಲಿಂಗ್ ಬಂದ್ಬಿಟ್ಟು. ಆಮೇಲೆ ಹಂಗೆ ನನ್ನ ಪೇರೆಂಟ್ಸ್ಗೂ ಪುಷ್ ಮಾಡ್ತಾ ಇದ್ದೆ, ಸ್ವಲ್ಪ ಏನಾದರೂ ಮಾಡ್ತೀನಿ, ಐ ವಾಂಟ್ ಟು ಡೂ ಫಿಲ್ಮ್ಸ್ ಅಂತ ಹೇಳಿದೆ. ಆಗ ಅವರು ಓಕೆ ಅದೆಲ್ಲ ಫೈನ್, ಬಟ್ ನಿನ್ನ ಎಜುಕೇಷನ್ ಮೇಲೆ ಫೋಕಸ್ ಮಾಡು ಅಂತ ಹೇಳಿದ್ರು. ವಿಚ್ ಐ ಆಲ್ಸೋ ಅಗ್ರಿ ಕಂಪ್ಲೀಟ್ಲಿ. ಸೊ ನಾನು ಸ್ಕೂಲಿಂಗ್ ಎಲ್ಲ ಮುಗಿಸಿದೆ, ಇಂಜಿನಿಯರಿಂಗ್ ಮಾಡಿದೆ, ಮಾಸ್ಟರ್ಸ್ ಮಾಡಿದೆ, ಅದರಲ್ಲಿ ಟಾಪರಾಗಿ ಬಂದೆ. ಆ್ಯಂಡ್ ದೆನ್ ನನ್ನ ಪೇರೆಂಟ್ಸ್ ವಾಪಸ್ ಹೋದೆ, ಹೇ ನಮ್ದೊಂದು ಡೀಲ್ ಇತ್ತು, ನೀವು ಹೇಳಿದ್ರಿ ಚೆನ್ನಾಗಿ ಓದ್ಬಾ, ಆಮೇಲೆ ನಿಂದು ಏನು ಬೇಕಾದ್ರೆ ಪ್ಯಾಷನ್ ಮಾಡು ಅಂತ. ಅವಾಗ ನಾನು ಕೊಟ್ಟೆ, ಇದು ನೋಡಿ ನನ್ನ ಕಡೆಯಿಂದ ಡೀಲ್ ಮುಗೀತು, ಇವಾಗ ನಿಮ್ಮ ಕಡೆಯಿಂದ ಡೀಲ್ ಶುರು ಅಂತ. ಸೊ ಅವ್ರು ಫುಲ್ ಸಪೋರ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ನನಗೋಸ್ಕರ ಅಂತ ಎಲ್ಲ ಫುಲ್ ಸಪೋರ್ಟ್ ಮಾಡ್ಕೊಂಡ್ಬಂದರು ರಕ್ಕಿ ಚಿತ್ರದಕ್ಕೆ. ಆ್ಯಂಡ್ ನನಗೂ ವಿಶ್ ಇತ್ತು ಏನೋ ದಟ್ ನನ್ನ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡಬೇಕು ಅಂತ, ಇಲ್ಲಿ ಬಂದು ನಮ್ಮ ಜನರ ಜೊತೆಗೆ ಮಾಡಬೇಕು ಅಂತ ನನಗೆ ಆಲ್ವೇಸ್ ಈ ವಿಶ್ ಇತ್ತು. ಅವ್ರನ್ನ ಎನ್ಕರೇಜ್ ಮಾಡ್ತಾಯಿದ್ರು ಹಿಂಗೆ. ಎಸ್ ಸೊ ನೈಸ್. ಎಸ್ ಮ್ಯಾಮ್, ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ಇದ್ದಾರೆ ಅಂದ್ರೆ ಎಲ್ರಿಗೂ ಬರೋ ಡೌಟ್ ಏನಂದ್ರೆ ಹೀರೋ ಲಾಸ್ಟ್ ಅಲ್ಲಿ ಯಾರನ್ನ ಲವ್ ಮಾಡ್ತಾನೆ, ಯಾರ ಜೊತೆ ಲೈಫ್ ಶೇರ್ ಮಾಡ್ಕೋತಾನೆ ಅನ್ನೋದು. ಸೊ ಇದರಲ್ಲಿ ನಿಮ್ಮ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಪಲ್ಲವಿ ಅವರೇ? ನನ್ನ ಪಾತ್ರದ ಒಂದು ಇದೇ ಮಾಡಿದ್ದೀನಿ. ರಕ್ಕಿಗೆ ಯಾವ ಪ್ರೀತಿಯ ಸಿರಿ, ನನ್ನ ಪಾತ್ರದ ಹೆಸರು ಫಸ್ಟ್ ಹೇಳ್ತೇನೆ. ರಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ, ಡ್ರಾಕುಲಾ ಎಲ್ಲಾರ್ಗೂ ಸಿರಿ ತಗೊಂಡ್ಬರೋಂತ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ಅಂಡ್ ರಕ್ಕಿಗೆ ಈ ಸೀರೆ ನೋಡಿ ಹೋಯ್ತು, ಫುಲ್ ಪ್ರಾಕ್ಟೀಸ್ ಮಾಡಿದ್ರಾ? ಹೇಳ್ತಾ ಇದ್ದಾರೆ. ಸೊ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದು ಇನ್ನೂ 2 ಡೈಲಾಗ್ ಇತ್ತು, ಸ್ಕಿಪ್ ಆಗೋದು. ಕಂಪ್ಲೀಟ್ ಮಾಡ್ಬಿಡಿ. ಸಾರಿ. ಅದು ಇದು ಏನದು ಮ್ಯಾನರಿಸಮ್, ಕ್ಯಾರೆಕ್ಟರ್. ರಕ್ಕಿಗೆ ಪ್ರೀತಿಯ ಸಿರಿ, ಮಾತಿನಲ್ಲಿ ಚಿಂದಿ, ಯೋಚನೆಯಲ್ಲಿ ಬೆಂಕಿ. ಆದ್ರೆ ರಕ್ಕಿಗೆ ಯಾವ ಸಿರಿ ಸಿಗ್ತಾಳೆ, ಈ ಸಿರಿ ಸಿಗ್ತಾಳೋ ಅಥವಾ ಸಿರಿನೇ ಸಿಗ್ದಂಗೆ ಹೋಗ್ತಾಳೋ, ಅಥವಾ ಅಟ್ಲೀಸ್ಟ್ ಈ ಸಿರಿ ಸಿಗುತ್ತಾ? ನೀವು ಸಿನಿಮಾ ಬಂದು ನೋಡ್ಬೇಕು, ಸಿನಿಮಾಗೆ ಬಂದು ನೋಡಿದ್ರೆ ಯಾವ ಸಿರಿ ಸಿಗ್ತಾರೆ ಅಂತ. ಓಕೆ, ಅವರು ಸಿರಿ ಆದ್ರು, ನೀವು? ನನ್ನ ಹೆಸರು ಸುಮಾ ಅಂತ ಇದ್ರಲ್ಲಿ. ಸುಮಾ. ಸೊ ಸಿಕ್ಕಾಬಡೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾರೆಕ್ಟರ್. ಸೊ ತುಂಬಾ ರಿವೀಲ್ ಮಾಡೋಕ್ಕಾಗಲ್ಲ. ಸೊ ವೆರಿ ಚಾಲೆಂಜಿಂಗ್ ಸಿಕ್ಕಾಬಟ್ಟೆ. ಆ್ಯಂಡ್ ಇಡೀ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ ರಿವೀಲ್ ಮಾಡೋಕ್ಕಾಗೋದು. ಬಟ್ ಫಸ್ಟ್ ಸಿನಿಮಾಗೆ ಒಂದು ಗ್ಯಾಂಗ್ಸ್ಟರ್ ರೋಲ್ ಅನ್ನೋದು ಡ್ರೀಮ್ ತರ. ಅಂದ್ರೆ ಯಾವಾಗ್ಲೂ ಅನ್ಕೊಂತಿರ್ತಾರೆ ಫಸ್ಟ್ ಒಂದು ಲವ್ ಸ್ಟೋರಿ, ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಕಾಮಿಡಿ ಸಿನಿಮಾ ಮಾಡಿ ಒಂದಿಷ್ಟು ಸಿನಿಮಾಗಳಾದ್ಮೇಲೆ ಒಂದು ಗ್ಯಾಂಗ್ಸ್ಟರ್ ರೋಲ್ ಅನ್ನೋದು ಇರುತ್ತೆ. ಬಟ್ ನಿಮ್ಮ ಮೊದಲ ಸಿನಿಮಾಗೆ ಗ್ಯಾಂಗ್ಸ್ಟರ್ ರೋಲ್ ಮಾಡ್ತಿದ್ರೆ, ಸೊ ಹೆಂಗ್ ಅನಿಸ್ತು ನಿಮ್ಗೆ ಆ ರೋಲ್? ಆ್ಯಕ್ಚುಲಿ ನಂಗೆ ತುಂಬ ಚೆನ್ನಾಗಿ ಅನಿಸ್ತು. ಏನಕ್ಕೆ ಅಂದರೆ ನನ್ನ ಮೀಟ್ ಮಾಡಿದಾಗ ಇಲ್ಲ ನಾನು ನೋಡಿದಾಗ ಆ ಲುಕ್ ಯೂಶ್ವಲಿ ನಾನು ಕೊಡೋಲ್ಲ ಜನರಿಗೆ. ಬಟ್ ನಮ್ಮ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವರು ಇಲ್ಲ ಇದೇ ಕೂಲ್ ಇರಬೇಕು, ಹಿಂಗೇ ಗಡ್ಡ ಇರಬೇಕು ಅಂತ ಎಲ್ಲ ಹೇಳಿದ್ರು. ನಂಗೆ ಆ್ಯಕ್ಚುಲಿ ಕಟ್ ಮಾಡ್ಬೇಕಂತ ಆಸೆ ಇತ್ತು. ಬಟ್ ಹಿಂಗೇ ಇರ್ಬೇಕು ನಿನ್ನ ಲುಕ್ಕು, ಏನಕ್ಕೆ ನೀನು ಗ್ಯಾಂಗ್ಸ್ಟರ್ ಮಾಡ್ತೆ.
Okay. ಫುಲ್ ಸ್ಟೈಲಿಶ್ ಆಗಿರೋ ಗ್ಯಾಂಗ್ಸ್ಟರ್ ಅಂತ ಹೇಳಿದ್ರು. Okay. ಸೊ ಅವಾಗ ನಾನು ಓಕೆ ಗ್ಯಾಂಗ್ಸ್ಟರ್ ಒಂದೇ ಅಲ್ಲ ಬಟ್ ಸ್ಟೈಲಿಶ್ ಗ್ಯಾಂಗ್ಸ್ಟರು ಇದ್ದಾನೆ ಅಂತ ಡೆಫಿನೆಟ್ಲಿ ಮಾಡ್ತೀನಿ. ಯಾಕೆಂದ್ರೆ ಆ ಗ್ಯಾಂಗ್ಸ್ಟರು ಸ್ಟೈಲಿಶ್ ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ಡೊವ್ವು, Okay. ಸ್ವಲ್ಪ ಜಾಸ್ತಿ ಡೊವ್ವು, ಎಲ್ರೂ ಕಾಲು ಎಳಿತಾ ಇರ್ತಾನೆ, ಹ್ಮ್. ಎಲ್ರಿಗೂ ಬುಲಿ ಮಾಡ್ತಾ ಇರ್ತಾನೆ. Okay. ಆಮೇಲೆ ಫುಲ್ಲು ಗ್ಯಾಂಗ್ಸ್ಟರ್ ಜೊತೆಗೆ ಈಸ್ ಆಲ್ಸೋ ಅನ್ ಇನ್ಫ್ಲೂಯೆನ್ಸರ್. ಸೊ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಇದೆ. ಎಸ್, ನಿಮ್ಮಿಬ್ಬರ ಪಾತ್ರಗಳಲ್ಲಿ ಇರುವಂತಹ ಡಿಫ್ರೆನ್ಸಸ್ ಏನು ಅಂದ್ರೆ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಮ ಪಾತ್ರ ನಾನು ಇವ್ರು ಈ ತರ, ನಾನು ಈ ತರ, ಇದಕ್ಕೆ ಅಪೋಸಿಟ್ ಅನ್ನೋ ಥರದ್ದು. ತುಂಬಾ ಡಿಫ್ರೆನ್ಸ್. ನಾನು Okay. ತುಂಬಾ ಸಾಫ್ಟ್, ನಾನು ತುಂಬಾ ಜೆನ್ಸಿ ಹುಡುಗಿ. ಓಕೆ. ಆಮೇಲೆ ಕೋಪನೇ ನಿಮ್ಮ ಅಟೈರ್ ಬರಲ್ಲ. ನೋಡ್ದೆ, ಆ ಡ್ರೆಸ್ ಇದೆಲ್ಲ ಇನ್ನೂ ಕಟ್ಕೊಂಡು ಆ ಥರದ್ದೆಲ್ಲ. ಓಕೆ. ಕೋಪನೇ ಬರಲ್ಲ. ಓಕೆ. ನಿಮ್ಗೆ ಫುಲ್ ಹೇಳ್ತಾ ಇದ್ದಾರೆ, ನಾನೇ ನಾನು ಸುಮ್ಮನೆ opposite. ಕೇಳಿಸ್ಕೊಂತ ಇದ್ದೆ ಅಷ್ಟೇ. ನೀವ್ ಹೇಳಿ ನನಗೆ ತುಂಬಾ ಕೋಪ ಬರುತ್ತೆ. Okay. ಎಲ್ಲ ಆಮೇಲೆ ಹೊಡೆದಾಕ್ಬಿಡ್ತೀನಿ. ತುಂಬಾ ಓ, ಇವರು ಗ್ಯಾಂಗ್ಸ್ಟರ್ ರೋಲ ಹೊಡೆದಾಕ್ತಾರೆ ಅಂದ್ರೆ ಹೊಡೆದಾಕ್ತಾರೆ. ಅದು ಅದೇ ನೀವು ಚಿತ್ರಕ್ಕೆ ಬಂದೇ ನೋಡ್ಬೇಕು, ಏನ್ ಇನ್ನೂ ರಿವೀಲ್ ಮಾಡಲ್ಲ. ಆಮೇಲೆ ತುಂಬಾ ಮೃದು ಸ್ವಭಾವ. ಅವ್ರು ಹೇಳಿದ್ರು ನಾವು ತುಂಬಾ ಹರ್ಷ ಅಂತ. ತುಂಬಾ ಹರ್ಷ. ಎಲ್ಲರೂ ಹಾಕೊಂಡು ಸೇರ್ಸಿ ಸರಿ ಇಲ್ಲ. ಸೊ ಹಾಗಿದ್ರೆ ಜನರಲ್ ಆಗಿ ಈ ತರ ಇದೆ ಸಿಚುವೇಶನ್ ಇದ್ರೆ ಆ ರೀತಿ ಅಂದ್ರೆ ಕೊಡ್ತೆ ದಿಮ್ಮ ತಿರ್ಗಿ ಹೇಳಿ ತೆಲುಗು ಡೈಲಾಗ್ ಹೇಳ್ತಿದ್ರ? ಓಕೆ. ಓಕೆ. ಆ ರೀತಿ ಹುಷಾರಾಗಿರಿ ಅಂತ ನಾನು ಹಂಗೆ. ನಾನು ಇವಾಗ ಸ್ವಲ್ಪ ಅಲ್ವಾ? ಸೈಡ್ ಅಲ್ಲಿ ಇರ್ಬೇಕು ನಾವು- ರೌಡಿಗಳಿಂದ. ಬಟ್ ಈ ರಕ್ಕಿ ಅಂದ್ರೆ ಸಿನಿಮಾದಲ್ಲಿರೋ ಗ್ಯಾಂಗ್ಸ್ಟರ್ ರಕ್ಕಿ ಈ ಎರಡು ಪಾತ್ರಗಳಲ್ಲಿ ಯಾವ ಪಾತ್ರದಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾನೆ? ಯಾವ ಪಾತ್ರ? ಈ ಎರಡು ಪಾತ್ರದಲ್ಲಿ ಓ, ಈ ಎರಡು ಯಾರಿಂದ ಪಾತ್ರ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ Very ಇನ್ ಟರ್ಮ್ಸ್ ಆಫ್ close to ಕೆಲವೊಂದು ಸೀಕ್ವೆನ್ಸ್ ಗಳಲ್ಲಿ ಗೊತ್ತಾಯ್ತು. ಆ ತರ? ಇಲ್ಲ, ಇಬ್ರು ಕ್ಲೋಸ್ ಆಗಿ ಇಟ್ಕೊಂಡಿದ್ದೀವಿ ಯಾ ಯಾ. ಸಿನಿಮಾ ಪಾತ್ರ. ಓಕೆ. ಅಂದ್ರೆ ನಿಮ್ಮ ಫೇವರೇಟ್ ಸೀಕ್ವೆನ್ಸ್ ಆ ಥರದ್ದು ಏನಾದ್ರು ಇದೆಯಾ? ಸೀಕ್ವೆನ್ಸ್ ಒಂದು ಸೀಕ್ವೆನ್ಸ್ ಇರುತ್ತೆ ಯಾವ್ದಾದ್ರು? ನಂಗೆ ಇವ್ರನ್ನ ಫಸ್ಟ್ ಇವರು ನನ್ ಹೇಳಂಗೆ ಇಲ್ಲ. ವಿತೌಟ್ ರಿವೀಲಿಂಗ್ ಯು ಕ್ಯಾನ್ ರಿವೀಲ್ ಸಮಥಿಂಗ್. ಐಸ್ ಕ್ರೀಮ್ ತಿನ್ನೋ ಐಸ್ ಕ್ರೀಮ್ ತಿನ್ನೋ ಯಾಕೆ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ, ಯಾಕೆ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಬಟ್ ದಟ್ ವಾಸ್ ವೆರಿ ನೈಸ್. ನಮ್ಗೆ ರೋಡ್ ಅಲ್ಲಿ ನಿಂತ್ಕೊಂಡು ಎಷ್ಟು ಜನ ಬರ್ತಾರೆ Okay. ಆ ಒಂದು ಡೈಲಾಗ್ ಎಲ್ಲ ಡೆಲಿವರಿ ಮಾಡಿರುತ್ತಲ್ಲ, ದಟ್ ವಾಸ್ ಅ ರಿಯಲಿ ಟಾಸ್ಕ್ ಫಾರ್ ಮೀ. ದಟ್ ವಾಸ್ ಗುಡ್. ಅವರು ಐ ಫೆಲ್ಟ್ ರಿಯಲಿ ಗುಡ್. 5 years ಇಂದ ಐಸ್ ಕ್ರೀಮ್ ತಿಂದಿರ್ಲಿಲ್ವಂತೆ. ಓಕೆ. ಸೊ ಅದೇ ಚಾನ್ಸ್ sequence ಅಂತ, ಅಲ್ಲ? ಅದೇ Okay. ಚಾನ್ಸ್ ಅಂತ ಓಕೆ. ಫುಲ್ 3, 4, 5, 10 ಐಸ್ ಕ್ರೀಮ್ಸ್. ಏನಿದು ಅಂತ ನಾವು ಒಂದ್ ಸ್ವಲ್ಪ ಬೇಕು ಅಂತ ಇನ್ನೊಂದ್ಸಲಿ ಟೇಕ್ ಸರಿಯಾಗಿ ಬಂದಿಲ್ಲ. ಅವ್ರು ಹೇಳಿರ್ತಾರೆ ಇನ್ನೊಂದ್ಸಲ ಹೇಳಿ take ಹಾ, ತಗೊಳ್ಳಿ. ಇನ್ನೊಂದ್ ಐಸ್ ಕ್ರೀಮ್ exactly, correct ಆಗಿ ಆ ಥರ. ಐಸ್ ಕ್ರೀಮ್ ಹಿಂಸೆ ಆಗ್ತಿರ್ತೀನಿ ಅದು. ಅದಕ್ಕೆ ಹತ್ತಿಂದ ನೋಡಿ ಆ ತರ ಮಾಡಿ ತಿನ್ಸಿರೋದು. ಓ ಮ್ಯಾಮ್ ನಿಮ್ಗೆ? ನನ್ಗೆ ಫೇವ್ರೇಟ್ ಅಲ್ಲ, ಫನ್ ಒಂದು ಹೇಳ್ತೀನಿ. ಇವ್ರ ಜೊತೆ ಬೈಕಲ್ಲಿ ಕುತ್ಕೊಂಡೋಗೋ ಒಂದು ಸೀಕ್ವೆನ್ಸ್ ಇತ್ತು. ಓಕೆ, ನಾನು ಬಂದು ಕುತ್ಕೊಂಡೆ. ನನಗೆ ಮೊದಲೇ ಸ್ವಲ್ಪ ಹಿಂದೆ ಕುತ್ಕೊಳ್ಬೇಕು ಆ್ಯಂಡ್ ಐ ಥಿಂಕ್ ಸೈಡ್ ಕುತ್ಕೊಂಡು ಇಲ್ಲ, ಐ ಡೋಂಟ್ ನೋ. ನನಗೆ ಓಕೆ ಫೈನ್, ಒಂದು ಸ್ವಲ್ಪ ಭಯ. ಓಕೆ, ಇವರು ಬೇರೆ ಜರ್ಮನಿಯಿಂದ ಬಂದಿದ್ದಾರೆ. ಎಷ್ಟು ಸತಿ ಅಲ್ಲಿ ಯಾವ ಕಡೆ ನಾರ್ಮಲ್ ಆಗಿ ಲೆಫ್ಟ್ ಸೈಡ್ ಹೋಗ್ತೀವಿ, ಹಾ, ಅಲ್ಲಿ Keep left, ರೈಟ್ ಸೈಡ್ keep right, ಅಲ್ಲಿ ಬೈಕ್ಸ್ ಬೇರೆ ತರ ಇದೆ. ಬಟ್ ಇವ್ರ ಸ್ಟೋರಿ ಕಂಪ್ಲೀಟ್ ಮಾಡ್ಲಿ, Yes. ಆಮೇಲೆ ನಾನು Okay. ನಾನು ಇನ್ನೊಂದು ಸ್ವಲ್ಪ ಭಯ, ಇವ್ರು ಆಮೇಲೆ ಹಿಂದೆ ಕೂರಿಸಿ ಬಿದ್ರೆ ಗಿದ್ರೆ ಏನು ಅಂತ. ಎಷ್ಟನೇ ಸತಿ ಓಡಿಸ್ತಾ ಇದ್ದೀರಾ? ನಾನು ಬೀಳಿಸ್ನಾ ಇದೇ 2ನೇ ಸತಿ ಓಡಿಸ್ತಾ ಇದ್ದೀನಿ ಬೈಕು ಅಂತ. ನಾನು ಎರಡ್ನೇ ಇವಾಗಷ್ಟೇ ಸತಿ ಕಲ್ತಿದ್ದು ಅಂತ, ಇವಾಗಷ್ಟೇ ಕಲ್ತಿದ್ದು. ಅಯ್ಯಯ್ಯೋ ಅಂತ ನಾನು. ಅದು ಬೇರೆ ಹೆಂಗೆಂಗೋ ಇತ್ತು ಆ ರೋಡು. ಆದ್ರೂ ಅಪ್ಪಾರ. ತುಂಬಾ ಚೆನ್ನಾಗಿ ಓಡಿಸಿದ್ರು. Thank you. ಸದ್ಯ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಏನಾಗಿಲ್ಲ. ಇಬ್ರು protect. Yeah. ಆಕ್ಚುಲಿ ಒನ್ ಟೈಮ್ ಪಂಚರ್ ಆಗೋಯ್ತು ನಮ್ಮ ಬೈಕ್ ಇವ್ರ ಜೊತೆ ಕೂತಿದಾಗ. ಅವಾಗ ಅದ್ರಲ್ಲೇ ಓಡಿಸ್ಕೊಂಡು ಬಂದಿದ್ದು. ಜರ್ಮನಿಲಿ ಏನೋ ಸ್ಟೋರಿ ಹೇಳ್ತಿದ್ರಿ. ಜರ್ಮನಿಲಿ ಬೈಕ್ ಓಡಿಸಿದೀನಿ, ಅಲ್ಲೇ ಬೇರೆ ತರ ಇದೆ ಬೈಕ್ಸ್. ಫಸ್ಟ್ಲಿ ಅಲ್ಲಿ ರೈಟ್ ಸೈಡ್, ಆಮೇಲೆ ರೋಡ್ ಸ್ಮೂತ್ ಆಗಿದೆ, ಆಮೇಲೆ ಬೈಕ್ ಆಲ್ಮೋಸ್ಟ್ ಹಿಂಗ್ ಬಿಟ್ಬಿಡ್ಬೋದು ನೀವು, ಅದ್ರ Okay. ಪಾಡಾಗ ಅದೇ ಓಡಿಸ್ಕೊಂಡು ಹೋಗುತ್ತೆ. Okay. ಸೊ ಆ ತರ ಇದೆ ಬಿಲ್ಡ್ ಎಲ್ಲ. ಮತ್ತೆ ಕ್ಲಚ್ನು ಎಲ್ಲ ಸ್ವಲ್ಪ ಈಸಿ ಇದೆ. ಸೊ ಇಲ್ಲಿ ಬಂದಾಗ But ಫಸ್ಟ್ ಚೆನ್ನಾಗಿ ಟೈಮ್ ಓಡ್ಸಿದ್ರು. ಓಡಿಸಿದಾಗ ಚೆನ್ನಾಗಿ Roads ಓಡಿಸಿದ್ರು. smooth Yeah, ಆಗಿ. yeah. ನಿಮ್ಮ ಸಿನಿಮಾದಲ್ಲಿ ಐ ಥಿಂಕ್ ಅಶ್ವಿನ್ ಮ್ಯಾಮ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಆಡಿಯೋನು ಅದರಲ್ಲೇ, ಟ್ರೈಲರು ಅದರಲ್ಲೇ ಇದೆ. ಐ ಥಿಂಕ್ ನಿಮ್ಮ ಮತ್ತು ಆ ಮನೆತನದ ಏನ್ ಬಾಂಡ್ ಏನಿದೆ ಅಂದ್ರೆ ನಿಮ್ಮ ಮನೆತನ ಆ ಮನೆತನ ಫ್ಯಾಮಿಲಿ ಫ್ರೆಂಡ್ಸ್. ಫ್ರೆಂಡ್ಸ್. ಸೊ ಅಂದ್ರೆ ನಿಮ್ಮ ಅಪ್ಪಾಜಿ ಅವರು ಹೇಳ್ತಿದ್ರು, ಅವ್ರ ಅಪ್ಪಾಜಿ ಅಂದ್ರೆ ನಿಮ್ಮ ತಾತ ಅವರು ಅಣ್ಣವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಅಂತ. ಅವಾಗ ಅನಿಸ್ತು ನನಗೆ, ಮೊದ್ಲಿಂದ ಅವ್ರು ಯಾವಾಗಿದ್ದಾರೆ, ಇವರು ಅವಾಗಿಂದನೇ ಇದ್ದಾರೆ ಇಂಡಸ್ಟ್ರಿಲಿ ಅಂತ. ಸೊ ಆ ಬಾಂಡ್ ಬಗ್ಗೆ ಹೇಳೋದಾದ್ರೆ, ನೀವು ಅವ್ರ ಫ್ಯಾನ್. ಐ ಥಿಂಕ್ ಟ್ರೈಲರ್ ಅಲ್ಲೂ ಫಸ್ಟ್ ನಿಮ್ಮ ಮತ್ತು ಅಪ್ಪು ಸರ್ ಫೋಟೋಗಳನ್ನೇ ಹಾಕ್ತಾರೆ. ಐ ಫೆಲ್ಟ್ ವೆರಿ ಹ್ಯಾಪಿ. ಎಸ್, ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಡೆಫಿನೆಟ್ಲಿ ಅವರು ಆಕ್ಚುಲಿ
ಅವ್ರಿಗೆ ನಾನು ಹೇಳ್ತಾ ಇದ್ದೆ ನಂಗೆ ಫಿಲ್ಮ್ ಅಂದರೆ ತುಂಬ ಇಷ್ಟ, ನಂಗೆ ಪ್ಯಾಷನ್ ಇದೆ ಅಂತ. ಆವಾಗ ಅವರು ಹೌದಾ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ ನಾನು ಶಾರ್ಟ್ ಫಿಲ್ಮ್ಸು ಮಾಡಿದ್ದೀನಿ, ನನ್ನ ಒನ್ ಆಫ್ ಮೈ ಶಾರ್ಟ್ ಫಿಲ್ಮ್ಸ್ ಮ್ಯೂನಿಕ್ ಫಿಲ್ಮ್ ಫೆಸ್ಟಿವಲಲ್ಲೂ ಸೆಲೆಕ್ಟ್ ಆಯಿತು ಅಂತ. ಆಗ ಅವರು ಸೂಪರು, ನಂಗೆ ತೋರಿಸು ಅಂತ ಅವರೇ ಕೇಳಿದ್ರು. ಆವಾಗ ನಾನು ವಾವ್ ಅಂತ ಅಂದ್ಬಿಟ್ಟು ತೋರಿಸ್ದೆ. ಅವ್ರು ನೋಡ್ಬಿಟ್ಟು ನಂಗೆ ಹೇಳಿದ್ರು ನಿಂಗೊಂದು ಪೊಟೆನ್ಷಿಯಲ್ ಇದೆ, ಮುಂಬೈಗೆ ಹೋಗಿ ಒಂದು ಆ್ಯಕ್ಟಿಂಗ್ ಸ್ಕೂಲಿಗೆ ಸೇರ್ಕೊ ಅಂತ. ಆವಾಗ ನಾನು ನನ್ನ ಪೇರೆಂಟ್ಸ್ಗೆ ಇದೇ ಚಾನ್ಸ್ ಅಂತ ಹೋದೆ. ಆಗ ಅವರು ಹೇಳಿದ್ರು, ಅಪ್ಪು ಅಂಕಲ್ ಅದು ಹೇಳಿದ್ರು, ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು, ಈ ಸೈಡ್ ಆ್ಯಕ್ಟಿಂಗ್ ಪ್ಯಾಷನ್ ಇಟ್ಕೋ, ಅದ್ರ ಜೊತೆಗೆ ಎಜುಕೇಷನ್ ಪ್ರಯಾರಿಟಿಯಾಗಿ ಇಟ್ಕೋ, ಹ್ಯಾವ್ ಅ ಫಾಲ್ ಬ್ಯಾಕ್. ಸೊ ಎಜುಕೇಷನ್ ಇಂಪಾರ್ಟೆನ್ಸ್ ಇಟ್ಕೊ ಅಂತ. ಸೊ ಅಪ್ಪು ಅಂಕಲ್ ಹೇಳಿದ್ರು, ನನ್ನ ಪೇರೆಂಟ್ಸ್ ಹೇಳಿದ್ರು, ಎಲ್ಲರೂ ಹಂಗೆ ಹೇಳ್ತಾರಾಗ ಐ ಕೆಪ್ಟ್ ಮೈ ಎಜುಕೇಷನ್ ಆಸ್ ಮೈ ಪ್ರಯಾರಿಟಿ. ಆ್ಯಂಡ್ he's been inspiring me ಏನಕ್ಕೆಂದರೆ ನಾಟ್ ಜಸ್ಟ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್. ಸೆಟ್ಟಲ್ಲಿ ಯಾವ ಥರ ಇರಬೇಕು, ಏಕೆಂದರೆ ನಾವು ಆರ್ಟಿಸ್ಟ್ ಇರ್ಬೋದು, ಬಟ್ as soon as we go in front of the camera ಅಲ್ಲ, ಕ್ಯಾಮ್ರಾ ಹಿಂದೆ ನಿಂತಿರೋರೆಲ್ಲ ದೇ ಆರ್ ದ ಆರ್ಟಿಸ್ಟ್, ವಿ ಬಿಕಮ್ ದ ಆರ್ಟ್. ಓಕೆ. ಸೊ ಅವ್ರ ಮಾತು ಕೇಳಬೇಕು, ದೇ ನೋ ವಾಟ್ಸ್ ಹ್ಯಾಪನಿಂಗ್, ಲೈಟಿಂಗ್ ಬರಬೇಕು, ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ಒಂದು ಸ್ಮಾಲ್ ಥಿಂಗ್ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ಆ ಸ್ಮಾಲ್ ಥಿಂಗ್ನ ಬಿಗ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಫೈನಲಿ ನಮಗೆ ವಿ ಲುಕ್ ಗುಡ್ ಅಟ್ ದ ಎಂಡ್. ನಮ್ಮನ್ನು ನೋಡ್ತೀರಾ, ಬಟ್ ದೇರ್ ಸೋ ಮಚ್ ವರ್ಕ್ ದಟ್ ಗೋಸ್ ಬಿಹೈಂಡ್ ಇಟ್. ಎಸ್, ಐ ಥಿಂಕ್ ಅವರಿಂದ ಇನ್ಸ್ಪಿರೇಷನ್ ನಿಮ್ಗೆ ಇನ್ನೂ ಇದೆ ಅನ್ಸುತ್ತೆ. ಅಂದರೆ ಇನ್ ಟರ್ಮ್ಸ್ ಆಫ್ 100%. ಡ್ಯಾನ್ಸ್, ಫೈಟ್ ಸೀಕ್ವೆನ್ಸ್ಗಳು, ಎಸ್ಪೆಷಲಿ ಡ್ಯಾನ್ಸ್ ಇದೆಲ್ಲ. ಎಸ್ಪೆಷಲಿ ಡ್ಯಾನ್ಸ್ ಇದೆ. ಎವ್ರಿ ಇಯರ್ ನಾನು ಮ್ಯೂನಿಕಲ್ಲಿ, ನೆದರ್ಲೆಂಡ್ಸಲ್ಲೂ ಅಷ್ಟೇ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀನಿ. ಅವಾಗ ನಾನು ಯಾವಾಗಲೂ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಮೈ ಪರ್ಫಾರ್ಮೆನ್ಸ್ ಅಪ್ಪು ಅಂಕಲ್ ಸಾಂಗ್ಸ್ ಇರುತ್ತೆ. ಓಕೆ. ಆ್ಯಂಡ್ ಒನ್ ಆಫ್ ದ ರೀಸೆಂಟ್ ಪರ್ಫಾರ್ಮೆನ್ಸ್ ನಾನು ಆ್ಯಕ್ಚುಲಿ ನನ್ನ ಒಂದು ಜರ್ಮನ್ ಬ್ಯಾಲೆ ಸ್ಕೂಲ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡೆ. ಆ್ಯಂಡ್ ಅಲ್ಲಿ ಜರ್ಮನ್ ಗರ್ಲ್ಸ್ಗೆ ಜಾಕಿ ಹೇಳ್ಕೊಟ್ಟೆ. ಓಕೆ. ಸೊ ಅವ್ರು ಫುಲ್ಲು ಫಿದಾ ಆಗೋದ್ರು ಜಾಕಿಗೆ. ಅವ್ರನ್ನ ಹೇಳ್ತಾರೆ ದಿಸ್ ಇಸ್ ಅ ವೆರಿ ಓಲ್ಡ್ ಸಾಂಗ್ ಬಟ್ ರಿಯಲಿ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ. ಅವ್ರಿಗೇನು ಅರ್ಥ ಆಗಲ್ಲ ಇದು ಕನ್ನಡ, ಬಟ್ ಸ್ಟಿಲ್ ದೇ ಆಲ್ ವೈಬ್ಡ್ ವೆರಿ ಎನರ್ಜೆಟಿಕ್. ಇನ್ನೊಂದು ರೆಫರೆನ್ಸ್ ನೋಡ್ಬೋದಾ ಅಪ್ಪು ಸರ್ ರೆಫರೆನ್ಸ್ ಈ ಸಿನಿಮಾದಲ್ಲಿ ಎಲ್ಲಾದ್ರೂ? ಇದು ಡೆಫಿನೆಟ್ಲಿ ನೋಡ್ತೀರಾ. ನಾನು ಎಷ್ಟೊಂದು ಸೀನ್ಸ್, ಸೊ ದಯವಿಟ್ಟು ಸಿನಿಮಾಗೆ ಬಂದು ನೋಡಿ. ಬ್ಯೂಟಿಫುಲ್ ಆಗಿದೆ ಸೀನ್ಸ್ ಎಲ್ಲ. ಓಕೆ. ನೀವು ರಕ್ಕಿ, ಗ್ಯಾಂಗ್ಸ್ಟರ್ ರಕ್ಕಿ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದಾದ್ರೆ ಏನಂತ ಡಿಫೈನ್ ಮಾಡ್ತೀರಾ? ರಕ್ಕಿ ಹೌದು. ರಗಡು ರಕ್ಕಿ. ಟೈಟಲ್ ಸಾಂಗ್ ಹೇಳ್ಬಿಟ್ರು. ನೀವು? ಇವ್ರದ್ದೊಂದು ಹಾಡು ಬಂದಿದೆ, ಹಚ್ಚಿಟ್ಟಿರೋ ಪಟಾಕಿ ರಕ್ಕಿ ಅಂತ. ಇವ್ರ ಸಾಂಗ್ ಟೈಟಲ್ ಕೊಟ್ಟರು, ಇವ್ರ ಸಾಂಗ್ ಲಿರಿಕ್ಸ್ ಹೇಳಿದ್ರು. ಸೊ ಅಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಇದಕ್ಕೂ ಮುಂಚೆ ಹಲವಾರು ಗ್ಯಾಂಗ್ಸ್ಟರ್ ಸಿನಿಮಾಗಳು ಬಂದಿದೆ, ಓಮ್ ಇಂದ ಹಿಡಿದು ಇಲ್ಲಿವರೆಗೂ. ಸೊ ಇದು ಏನ್ ಡಿಫ್ರೆನ್ಸ್ ಇರುತ್ತೆ ಕಂಪೇರ್ ಮಾಡಿದ್ರೆ? ಏನು ಹೊಸತನ ಇರುತ್ತೆ, ಏನೆಲ್ಲ ಟೇಕ್ ಅವೇ ಇರುತ್ತೆ ಆಡಿಯನ್ಸ್ಗೆ ಅಂತ ನಿಮ್ಮ ಪ್ರಕಾರ? ಇದು ನಾನು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀನಿ ಅಂದರೆ ನಮ್ಮ ಮೂವಿನ ಇಟ್ಸ್ ಅ ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಅಂತ. ಏನಕ್ಕೆ ಅಂದರೆ ಈ ಚಿತ್ರದಲ್ಲಿ ಯು ಹ್ಯಾವ್ ಮಲ್ಟಿಪಲ್ ಡ್ಯಾನ್ಸ್ ಇದೆ, ಸಾಂಗ್ಸ್ ಇದೆ, ಫೈಟ್ಸ್ ಇದೆ. ಇದೆಲ್ಲ ನಿಮಗೆ ಒಂದು ವೈಬ್ ಕೊಡುತ್ತೆ, ಒಂದು ಎನರ್ಜಿ ಕೊಡುತ್ತೆ ಆಫ್ ದ ಗೋಲ್ಡನ್ ಎರಾ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. 2005, 10, 15 ಆ ಮೂವೀಸ್ ಎಲ್ಲ ಒಂದು ಡಿಫ್ರೆಂಟ್ ಸ್ಪೆಷಲ್ ಎನರ್ಜಿ ಕೊಡ್ತಾ ಇತ್ತು. ಆ್ಯಂಡ್ ದೆನ್ ನಮ್ಮ ಸಿನಿಮಾಲು ಅದೇ ಥರ ಎನರ್ಜಿ ತೊಗೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ನಾವು ರಗಡೋ ರಕ್ಕಿ ಸಾಂಗ್ ಮಾಡಿದಾಗ ಇದನ್ನು ನನ್ನ ವಿಶ್ ಇತ್ತು, ದಟ್ ಈ ಸಾಂಗ್ ಶುಡ್ ಬಿ ಅನ್ ಒಮಾಜ್ ಟು ಆ ಎರಾ ಆಫ್ ಫಿಲ್ಮ್. Okay. That's why I dedicate this song to Appu Uncle and all Appu Uncle fans. ಯಾಕೆಂದರೆ ಇದು ಸಾಂಗ್ ಲಿರಿಕ್ಸ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರೆದಿರೋದು ಲೋಕಿತ್ ವಾಸ್ಯ. ಅವರು ಆ ಥರನೇ ಫೀಲಲ್ಲಿ ಬರೆದಿದ್ದಾರೆ, ನಿಮಗೆ ನೋಡಿದಾಗ ಆ ಫೀಲ್ ಬರುತ್ತೆ. ಆ್ಯಂಡ್ ದೆನ್ ಸಿಂಗರು ಶಶಾಂಕ್ ಶೇಷ್ಗಿರಿ ಅವರು ಅವರೇ ಆಡಬೇಕು ಅಂತ ನಮ್ಗೆ ಇಷ್ಟ ಇತ್ತು, ಆ್ಯಂಡ್ ಅವರೇ ಬಂದು ಹಾಡು ಹೇಳಿದ್ರು. ಆ್ಯಂಡ್ ದೆನ್ ನಮ್ಮ ಕಂಬಿರಾಜ್ ಡ್ಯಾನ್ಸ್ ಮಾಸ್ಟರು, ಅವರು ಡ್ಯಾನ್ಸ್ ಡಿಸೈನ್ ಯಾವ ಥರ ಮಾಡಿದ್ರು ಅಂದರೆ ಹುಕ್ ಸ್ಟೆಪ್ಸು ಎಲ್ರಿಗೂ ಮಾಡ್ತಾರ, ಆ್ಯಂಡ್ ಆಲ್ಸೋ ವೆರಿ ಕ್ಯಾಚಿಯಾಗಿ ಆ ಥರ ಡಿಸೈನ್ ಮಾಡಿದ್ರು. ಸೊ ಫುಲ್ ಪ್ರೊಡಕ್ಷನ್ ಡಿಸೈನ್ ಸೆಟಪ್ ನಾವು ಅದೇ ಥರ ಮಾಡಿದ್ವಿ. ಸೊ ನೈಸ್. ಕಾಮಿಡಿ ಸೀಕ್ವೆನ್ಸ್ ಅಂದರೆ ಟ್ರೈಲರಲ್ಲಿ ಲಾಸ್ಟ್ ಒಂದು ಡೈಲಾಗ್ ಇದೆ, ನೀವು ನನಗೆ ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮನ್ನು ಕಿಡ್ನಾಪ್ ಮಾಡಿಬಿಡ್ತೀನಿ ಅಂತ. ಆ ಸೀಕ್ವೆನ್ಸ್ ಸ್ವಲ್ಪ ಹ್ಯೂಮರಸ್ ಆಗಿತ್ತು. ಸೊ ಆ ಥರದ್ದು ಸೀಕ್ವೆನ್ಸ್ಗಳು ಇನ್ನೂ ಇದೆಯಾ ಸಿನಿಮಾದಲ್ಲಿ? ಸೊ ಸಿನಿಮಾದಲ್ಲಿ ಹ್ಯೂಮರ್ಗೆ ಎಷ್ಟು ಸ್ಕೋಪ್ ಇದೆ ಅಂತ? ನಾವು ಎಲ್ಲ ಡಿಫ್ರೆಂಟ್ ಹ್ಯೂಮರು, ಆ್ಯಕ್ಷನ್ ಎಲ್ಲನೂ ನೀಟಾಗಿ ಕವರ್ ಮಾಡಿದ್ದೀವಿ. ಓಕೆ. ಒಂದು ಜಾಸ್ತಿ ಇದೆ, ಒಂದು ಕಡಿಮೆ ಇದೆ ಅಂತ ಆ ಥರ ಎಲ್ಲ ಎಷ್ಟು ಅಪ್ರೋಪ್ರಿಯೇಟ್ ಆಗಿರಬೇಕು ಆ ಥರ ಕವರ್ ಮಾಡಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಈ ಸೀನ್ ಹೇಳಿದ್ರಲ್ಲ, ಈ ಸೀನ್ ಎಷ್ಟೊಂದು ಜನ ನಾನ್ ಕನ್ನಡಿಗಸ್ ನೋಡಿದ್ದಾರೆ, ಆ್ಯಂಡ್ ಅವ್ರು ನೋಡಿ ಅವರು ನಕ್ಬಿಟ್ಟಿದ್ದಾರೆ. ಅವ್ರಿಗೂ ತುಂಬ ಫನ್ನಿ ಆಗಿದೆ ಎಕ್ಸ್ಪ್ರೆಷನ್, ಆ ವೈಬ್, ಆ ಫೀಲ್. ಸೊ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಎಲ್ಲ. ಓಕೆ. ಬಟ್ ನಮ್ಮ ಬಿ ಸುರೇಶ್ ಸರ್ನ ಗ್ಯಾಂಗ್ಸ್ಟರ್ ಮಾಡ್ಬಿಟ್ರಿ ನೀವು. ಲಿಟ್ರಲಿ ಅವರು
ಅವ್ರು ಸೋ ಇನ್ನೋಸೆಂಟ್ ಅವ್ರ ಅಲ್ವಾ? ಗ್ಯಾಂಗ್ಸ್ಟರ್ ಮಾಡಿದ್ರ ಹೆಂಗ್ ಕನ್ವಿನ್ಸ್ ಮಾಡಿದ್ರಿ, ಹೆಂಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ಅವ್ರ ಜೊತೆ ವರ್ಕ್ ಮಾಡಿ ಸೂಪರ್ ಆಗಿತ್ತು. ಆಕ್ಚುಲಿ ನೀವ್ ಹೇಳ್ದಂಗೆನೆ ಈಸ್ ಅ ಸೂಪರ್ ಸ್ವೀಟ್ ಪರ್ಸನ್. ಹೌದು. ಅವರು ಯಾವ ತರ ಗ್ಯಾಂಗ್ಸ್ಟರ್ ಅಂದ್ರೆ ಒಂಥರ ಗ್ಯಾಂಗ್ಸ್ಟರ್ಗೆ ಹೋಗಿ ಹಿಂಗ್ ತಪ್ಕೊಳ್ಬೇಕು, ಸರ್ ನೀವು ನಮ್ಮನ್ನ ಸೇರ್ಸ್ಕೊಳ್ಳಿ ನಿಮ್ ಗ್ಯಾಂಗ್ ಅಲ್ಲಿ ಅಂತ ಆ ತರ ಫೀಲ್ ಕೊಡ್ತಾರೆ. ಅಂಡ್ ಯಾವಾಗ್ಲೂ ಒಂಥರ ನಿಮ್ನ ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ಅಂಡ್ ಐ ಥಿಂಕ್ ಮೈ ಫಸ್ಟ್ ಡೇ ಅಲ್ಲಿ ಒಂದು ಫ್ಯೂ ಅವರ್ಸ್ ನಂಗೆ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಅವಾಗ ಹಿಂಗಪ್ಪ ಸುರೇಶ್ ಸರ್ ಜೊತೆ ಹಿಂಗೆ ಆ್ಯಕ್ಟ್ ಮಾಡೋದು, ಎಷ್ಟೊಂದು ಮೂವೀಸ್ ಮಾಡಿದ್ದಾರೆ, ಸಕ್ಕತ್ ಎಕ್ಸ್ಪೀರಿಯನ್ಸು. ಏನಾದರೂ ನಂದು ತಪ್ಪು ಮಾಡಿದ್ರೆ ಸೆಕೆಂಡ್ ಟೇಕ್ ಮಾಡಿದ್ರೆ ಹೆಂಗೆ ಅಂತ ಅವ್ರು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಆ ಡೇ ಬಂದ್ಬಿಟ್ಟು ವಾಟ್ಸ್ ಅಪ್ ಮ್ಯಾನ್ ಅಂತ ಬಂದ್ರು. ಅವಾಗ ಅಲ್ಲೇ ಗೊತ್ತಾಯ್ತು ಇವ್ರು ಸಖತ್ ಚಿಲ್ ಇದ್ದಾರೆ, ಈಸ್ ವೆರಿ ಕೂಲ್. ಆ್ಯಂಡ್ ಸಖತ್ ಹೇಳ್ಕೊಟ್ರು ನನಗೆ ಡ್ಯೂರಿಂಗ್ ದ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್. ಬೋತ್ ನಾನು ಕ್ವಶನ್ ಕೇಳಿದಾಗೂ ಬಂದು ಹೇಳ್ಕೊಟ್ರು, ಐ ಆನ್ಸರ್ಡ್ ಮೈ ಕ್ವಶನ್ಸ್. ಆ್ಯಂಡ್ ಸಮಟೈಮ್ಸ್ ನಾನು ಕ್ವಶನ್ ಕೇಳಿಲ್ಲ ಅಂದ್ರೂ ಮುಖದಲ್ಲಿ ಡೌಟ್ ನೋಡಿ ಅವರೇ ಬಂದು ಹೇಳ್ತಾ ಇದ್ರು, ಓಕೆ ಸೊ ಇದು ಹಿಂಗೆ ವರ್ಕ್ ಆಗುತ್ತೆ, ಕ್ಯಾಮ್ರಾಗೆ ಈ ಥರ ಇರಬೇಕು. ಆ್ಯಂಡ್ ಎಷ್ಟೊಂದು ಟೆಕ್ನಿಕಲ್ ಥಿಂಗ್ಸ್ ಆಲ್ಸೋ ಈ ಶೋಡ್ ಮಿ. ನಿಮ್ಮ ಫಸ್ಟ್ ಡೇ ಶೂಟ್ ಡೈಲಾಗ್ಸ್ ನೆನಪಿದೆಯಾ, ಸೀಕ್ವೆನ್ಸ್ಗಳು? ಯಾರು ಹೇಳ್ತಾರೆ? ನೆನಪಿಲ್ಲ. ಫಸ್ಟ್ ಡೇ ಶೂಟ್ ನೆನಪಿಲ್ವಾ? ನಂದು ಒಂದೇ ಒಂದು ಡೈಲಾಗ್, ಐ ಹೇಟ್ ಯು ಡ್ಯಾಡಿ ಅಂತ. ಐ ಹೇಟ್ ಯು ಡ್ಯಾಡಿ ಅಂತ. ಓಕೆ, ಫುಲ್ ಅದು ಸೀಕ್ವೆನ್ಸ್. I hate you, mommy. ಡ್ಯಾಡಿ ಅಂದ್ರೆ ಡ್ಯಾಡಿ ಅಂತಿದ್ರೆ ಡ್ಯಾಡಿ ಒಂದು ಬಿಗ್ ಶಾಟ್ ಆ ಸಿನಿಮಾದಲ್ಲಿ. ಆ ಡ್ಯಾಡಿ ಯಾರು ಅಂತ ಸಿನಿಮಾಗೆ ಬಂದು ನೋಡ್ಬೇಕು. ನಿಮ್ಗೆ ಫಸ್ಟ್ ಡೇ ಯಾವ್ದು ಶೂಟ್ ಆಗಿದೆ ನೆನಪಿಲ್ಲ? ನಿಜವಾಗ್ಲೂ ನೆನಪಿಲ್ಲ. ಬೇರೆ ದಿನ ಜ್ಞಾಪಕ ಇದೆಯಾ? ಇಲ್ಲ. ಬೇರೆ ನಾವೇ ನೆನಪು ನಂಗೆ ಹೇಳಿ. ಅಲ್ಲ, ಅವ್ರ ಫಸ್ಟ್ ಡೇ ಶೂಟ್ ಅಲ್ಲಿ ನೀವಿದ್ರಾ? ಫಸ್ಟ್ ಡೇ ಶೂಟ್ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ನಾನು ನಿಮ್ಮ ಫಸ್ಟ್ ಡೇ ಶೂಟ್ ಇದ್ದೆ ಅಂತ. ಇಲ್ಲ ಅನ್ಸುತ್ತೆ ಬಿಡಿ. ಓಕೆ, ಇದು ಏನಾದ್ರೂ ಹೇಳಿ. ಸಾಂಗ್ I ಲಿರಿಕ್ಸ್ hate you, ಅಲ್ಲಿ daddy. ಐ ಹೇಟ್ ಯು ಡ್ಯಾಡಿ ಪಾರ್ಟ್ 2 ನಾ? Part 2. ಸಾಂಗ್ ಅಲ್ಲಿ ಲಿರಿಕ್ಸ್ ಇದೆ ಅಂದ್ರೆ ನಿಮ್ದು ಒಂದು ಗ್ಯಾಂಗ್ಸ್ಟರ್ ಸಾಂಗ್ ಬಿಟ್ಟಿದ್ರಿ. ಅದರಲ್ಲಿ ಎಲ್ರು ಹೇಳ್ತಾರೆ ನೀವು ಗ್ಯಾಂಗ್ಸ್ಟರ್ ಆಗಿದ್ರ, ನಿಮ್ಗೆ ಮಾರ್ಕ್ಸ್ ಎಲ್ಲ 0 ಅಂತ. ಬಟ್ ಇವನ್ ಎಷ್ಟು ತಗೊಂಡಿದ್ದಾನೆ ಅಂದ್ರೆ 9/10 ತಗೊಂಡಿದ್ದಾನೆ. ಸೊ ಇಸ್ ಅ ಟಾಪರ್ ಅನ್ನೋ ತರ. ಸೊ ನಿಮ್ಮ 10th ಮಾರ್ಕ್ಸ್ ಎಷ್ಟು ನೆನಪಿದೆಯಾ ನಿಮ್ಗೆ? ರಿಯಲ್ ಲೈಫ್ ಅಲ್ಲ? ಎಸ್ ಇನ್ ರಿಯಲ್ ಲೈಫ್. ನಂದು ಬ್ಯಾಚುಲರ್ಸ್ ಮತ್ತೆ ಮಾಸ್ಟರ್ಸ್ ಅಲ್ಲಿ ಐ ಆಮ್ ಅ ಟಾಪರ್. ಓಕೆ, ಸೊ ಅದ್ ಜ್ಞಾಪಕ ಇದೆ. ಹಾ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸ್ಕೂಲಲ್ಲಿ ಐ ವಾಸ್ ನಾಟ್ ಅ ಟಾಪರ್. ಓಕೆ, ಸ್ಕೂಲಲ್ಲಿ ಐ ವಾಸ್ ನಾಟ್ ಗುಡ್. ಓಕೆ. ಬಟ್ ಒಂದು ರಿಯಲೈಸೇಷನ್ ಆಯ್ತು ಡ್ಯೂರಿಂಗ್ ಮೈ ಸ್ಕೂಲ್, ಐ ಆಮ್ ವೇಸ್ಟಿಂಗ್ ಮೈ ಲೈಫ್ ಅಂತ. ಈ ಸುಮ್ಮನೆ ಓದೋದು ಬಟ್ ಎಕ್ಸಾಮ್ ಬಂದಿದ ತಕ್ಷಣ ಫುಲ್ ಬ್ಲ್ಯಾಂಕ್ ಔಟ್ ಆಗ್ಬಿಟ್ಟು ಎಕ್ಸಾಮ್ ಪೇಪರ್ ಮೇಲೆ ಏನೂ ಇಲ್ಲ. ಪ್ರೀವಿಯಸ್ ಚೆನ್ನಾಗಿ ಓದಿರ್ತೀನಿ ಬಟ್ ಡ್ಯೂರಿಂಗ್ ಎಕ್ಸಾಮ್ ಟೈಮ್ ಆಲ್ ಗಾನ್, ಏನೂ ಇಲ್ಲ, 0. ಬಟ್ ಡ್ಯೂರಿಂಗ್ ಮೈ ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ಸ್ ಟೈಮಲ್ಲಿ ನಾನು ಇದು ನನ್ನ ಹೋಲ್ ಮೈಂಡ್ ಸೆಟ್ ಸ್ವಿಚ್ ಮಾಡಿದೆ. ಐ ಡಿಡ್ ದಟ್. ಬರೀ ಓದು ಗ್ರೇಡ್ಸ್ ತೊಗೊಳಕ್ಕಿಂತ ಜಸ್ಟ್ ಸ್ಟಡಿ ಟು ಲರ್ನ್. ಸೊ ಆ ಕ್ಯೂರಿಯಾಸಿಟಿ ಬಂತು ನನಗೆ, ಐ ಹ್ಯಾವ್ ಟು ಸ್ಟಡಿ ಟು ಲರ್ನ್ ನ್ಯೂ ಥಿಂಗ್ಸ್. ಅವಾಗ ಐ ಯೂಸ್ ಟು ಡೂ ಮೋರ್ ದೆನ್ ವಾಟ್ ದ ಸಬ್ಜೆಕ್ಟ್ ವಾಸ್. ಓಕೆ, ಸೊ ಅವಾಗ ಹಂಗಾಗಿ ಗ್ರೇಡ್ಸ್ ಈಸಿಯಾಗಿ ಬಂತು ಬಿಕಾಸ್ ಮೈ ಫೋಕಸ್ ವಾಸ್ ನೆವರ್ ಆನ್ ದ ಗ್ರೇಡ್ಸ್. ಎಸ್ ಮ್ಯಾಮ್, ನಿಮ್ದು ನೀವು ಹೇಳ್ಬಾರ್ದು, ನಾನು ಹೇಳ್ಬಾರ್ದು. ಎಷ್ಟು ಹೇಳಿ? ಚೆನ್ನಾಗಿ ಬಂದಿದೆ. ಹೇಳಿ ಮತ್ತೆ. 80%. 80%. ಮ್ಯಾಮ್ ನಿಮ್ಗೆ? ನಂದು 94. ಹಾ? 94. 94%. ಎಲ್ಲ ಟಾಪರ್ಸ್ ಇದ್ದಾರೆ ಹಂಗಿದ್ರೆ. ಡಿಸ್ಟಿಂಕ್ಷನ್ ಲೆವೆಲ್ ಬಂದವ್ರೆ. ಸೊ ಇದರಲ್ಲೂ ಸಿನಿಮಾ ಅನ್ನೋದಲ್ಲೂ ಡಿಸ್ಟಿಂಕ್ಷನ್ ರಿಸಲ್ಟ್ ತಗೊಳ್ಳಿ. ನಾನೊಂದು ಫನ್ ರೌಂಡ್. ಸೊ ನಿಮಗೆ ಇದು ಕ್ವಶನ್ಸು, ಬಟ್ ಅವ್ರ ಆನ್ಸರ್ನ ಇಗ್ನೋರ್ ಮಾಡಲ್ಲ, ಕೇಳಿಸ್ಕೊಳ್ತಾನೆ ಇರ್ತಾರೆ. ಓಕೆ, ಅವರಿಬ್ಬರಲ್ಲಿ ಯು ಹ್ಯಾವ್ ಟು ಚೂಸ್ ಒನ್. very good ಕಷ್ಟ round, ಇದೆ, very good ಕಷ್ಟ round, ಇದೆ, very good ಕಷ್ಟ round. ಇದೆ. ನಾನು ಹೋಗ್ತೀನಿ ಇಲ್ಲಿ. ಇಲ್ಲ, ವೆರಿ ಗುಡ್ ರೌಂಡ್. ಓಕೆ, ಇಬ್ಬರಲ್ಲಿ ಜಾಸ್ತಿ ಇಂಟೆಲಿಜೆನ್ಸ್ ಯಾರಿಗಿದೆ? ಯಾವ ತರ ಕ್ವಶನ್ ಕೇಳ್ತೀರಾ ನೀವು? ಇಬ್ರು ಇಂಟೆಲಿಜೆಂಟ್ ಅಂತ ಹೇಳ್ತೀರಾ ನೀವು, ಆಫ್ ಕೋರ್ಸ್. ಬಟ್ ಇಬ್ರಲ್ಲೂ ಒಬ್ರಿಗೆ ಜಾಸ್ತಿ ಇಂಟೆಲಿಜೆನ್ಸ್ ಇರುತ್ತಲ್ವಾ? ಇಬ್ರಲ್ಲಿ ಒಬ್ರಿಗೆ ಜಾಸ್ತಿ Yes. ಇಂಟೆಲಿಜೆನ್ಸ್. ಕಷ್ಟ ಇದೆ ತುಂಬಾ, ಚೂಸ್ ಮಾಡ್ಲೇಬೇಕು. ನೆಕ್ಸ್ಟ್ ಕ್ವಶನ್, ಇಲ್ಲ, ಇಲ್ಲ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಈ ತರದೇ 10 ಕ್ವಶನ್ಸ್ ಇದೆ. ಅಯ್ಯೋ ರಾಮ. ವೆರಿ ಗುಡ್. ಇಲ್ಲ, ಇಬ್ರು ಇಂಟೆಲಿಜೆಂಟ್ ಇದೆ. ಅದೇ ನನ್ನ ಆನ್ಸರ್, ಅದೇ ನನ್ನ ಆನ್ಸರ್. ಒಬ್ರೇ He's ಹೇಳ್ಬೇಕು. very ಒಂದೇ intelligent answer. ನೋಡಿ. ಒಂದೇ ಆನ್ಸರ್. ಇಬ್ರು ಯಾರು ಇಂಟೆಲಿಜೆಂಟ್ ಇಲ್ಲ. Again very intelligent. ಓಕೆ, ಯು ಆರ್ ಇಂಟೆಲಿಜೆಂಟ್. ಇದೊಂದಕ್ಕೆ ಎಕ್ಸ್ಕ್ಯೂಸ್ ಇದೆ, ನೆಕ್ಸ್ಟ್ ಆನ್ಸರ್ ಇದೊಂದು Okay. ಟಫ್ ಹಾಕೊಂಡು ಹೋಗುತ್ತೆ. ಇದು ಸ್ವಲ್ಪ ಸಿಂಪಲ್ ಇದೆ. ಓಕೆ, ಇಬ್ರಲ್ಲಿ ಯಾರು ಜಾಸ್ತಿ ಫೋನ್ ಯೂಸ್ ಮಾಡ್ತಾರೆ? ಇಬ್ರಲ್ಲಿ ಜಾಸ್ತಿ ಫೋನ್ ಯೂಸ್ ಮಾಡೋರು?
ಇಬ್ರು ಕಡಿಮೆನೆ, ಬಟ್ ಶೂಟಿಂಗ್ ಟೈಮ್ ಅಲ್ಲ ಅವ್ರ ಇನ್ ಜನರಲ್ ಇನ್ ಜನರಲ್. ಇನ್ ಜನರಲ್ In general. ನಂಗೆ ಅನ್ಸತ್ತೆ ಪಲ್ಲವಿ Yeah. ಶೀಸ್ ಅ ಬಿಗ್ ಇನ್ಸ್ಟಾಗ್ರಾಮ್. Yeah, he's an influencer. ಯಾವಾಗ ಇನ್ಸ್ಟಾಗ್ರಾಮ್ ನೋಡಿದ್ರು ಪಲ್ಲವಿ ಫಸ್ಟ್ ಬರ್ತಾ ಇರುತ್ತೆ. Yeah. ಫುಲ್ ಆಕ್ಟಿವ್ ಇರ್ತಾರೆ. Very active, very active Yes. actually. ಫುಲ್ ಜೆನ್ಸಿ ಆಕ್ಟಿವ್. ಜನ್ಜಿ. ಇಬ್ರಲ್ಲಿ ಜಾಸ್ತಿ ಟೈಮ್ ಮೇಕಪ್ ಗೆ ತಗೊಳ್ಳೋದು ಯಾರು? ಓ ಇವ್ರೆ You're actually ನೋಡಿ ಸಿಕ್ತ ಅಂತ. ಮೂವ್ ಆನ್ ಮೂವ್. ಸೆಲ್ಫಿ ಹುಚ್ಚು ಯಾರಿಗಿದೆ ಸೆಲ್ಫಿ ಹುಚ್ಚಾ? ಇಬ್ರಲ್ಲಿ? ಇಬ್ರಿಗೂ ಇದೆ ಸೆಲ್ಫಿ ಹುಚ್ಚು ಆಕ್ಚುಲಿ. ಐ ಥಿಂಕ್ ಆಶಿಕ್ ಆಗಿದೆ. ಓಕೆ ನಿಮ್ನು ನೋಡಿದ್ದೀನಿ ಬಟ್ ನಾನು ಎಲ್ಲಾರ್ದು ತೆಗಿತೀನಿ ಜನ ಒಟ್ಟಿಗೆ. ಓಕೆ, ಹಂಗಿದ್ರೆ ನೀವೇ ಸೆಲ್ಫಿ ಹುಚ್ಚರು. ನಿಮ್ಗೆ ಲಾಸ್ಟ್ ಅಲ್ಲಿ ಎಲ್ಲ ಕೇಳ್ತಾರೆ ಎಲ್ಲ ಇಂಟರ್ವ್ಯೂ ಮುಗಿದ್ಮೇಲೆ ಅವರು, ಯಾಕೆ ನನ್ಗೆ ಈ ಕ್ವಶನ್ ಯಾಕೆ ನನ್ಗೆ ಆನ್ಸರ್ ಮಾಡಿದ್ರಿ ಅಂತ. Yeah. ಹೌದು ನೀವು ಹೋಗ್ತೀರಾ ಆರಾಮ ಮನೆಗೆ. ನಾನು ಟ್ಯಾಗ್ ಮಾಡ್ತೇನೆ ಇಬ್ರು. ಓಕೆ ಮ್ಯಾಮ್ ಈ ತರ ಆನ್ಸರ್ ಕೊಟ್ಟಿದ್ದಾರೆ ಅಂತ. ಇಬ್ರಲ್ಲಿ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ? ಇಬ್ರು ಚೆನ್ನಾಗಿ ಮಾಡ್ತಾರೆ. ಒಂದ್ ಹೇಳ್ಬೇಕು. ಇಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವ್ ಒಂದು ನೀವ್ ಹೇಳ್ತೀರಾ? ಇವ್ರೆಲ್ಲರಿಗೂ ಇಲ್ಲ ಸಿ ನೋಡಿ, ಮೇಕಪ್ ನನ್ಗೆ ಕೊಟ್ಬಿಟ್ರು, ಡ್ಯಾನ್ಸ್ ನಂಗೆ ಕೊಟ್ಬಿಟ್ರು. ಹಂಗೆಲ್ಲ ಆಶಿಕ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಪಲ್ಲವಿ ಇಲ್ಲ ಪಲ್ಲವಿ ಚೆನ್ನಾಗಿ ಮಾಡ್ತಾರೆ, ಆಶಿಕಾ ಚೆನ್ನಾಗಿ ಮಾಡ್ತಾರೆ, ಇವರಿಬ್ರು ಚೆನ್ನಾಗಿ ಮಾಡ್ತಾರೆ. ಓಕೆ. ಶೂಟ್ ಲೊಕೇಶನ್ ಅಲ್ಲಿ ಆನ್ಲೈನ್ ಫುಡ್ ಆರ್ಡರ್ ಮಾಡೋದು ಯಾರು? ಶೂಟ್ ಲೊಕೇಶನ್ ಆನ್ಲೈನ್ ಫುಡ್ ಐ Actually, ಥಿಂಕ್ ಯಾರು ಮಾಡಿಲ್ಲ ಅನ್ಸುತ್ತೆ. ಯಾ ನೀವ್ ಮಾಡಿದ್ರ? ಆನ್ಲೈನ್ ಅಲ್ಲಿ ಮಾಡಿಲ್ಲ, ಯಾವಾಗ್ಲೂ ಸೆಟ್ಟಲ್ ಇರೋ Set. ನೈಸ್. ಓಕೆ, ಆಕ್ಚುಲಿ ನಮ್ಮ ಎಲ್ರಿಗೂ ಇನ್ ದ ಸೆಟ್ ತಿನ್ನಕ್ಕೆ ತುಂಬಾ ಊಟ ತುಂಬಾ ಚೆನ್ನಾಗಿತ್ತು set ಅಲ್ಲಿ. ಎಕ್ಸಾಕ್ಟ್ಲಿ. ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ರ ಜೊತೆಗೆ ಒಟ್ಟಿಗೆ ಮಾಡ್ತಾ ಇದೀವಿ ನಾವು. ಎಸ್. ಶೂಟಿಂಗ್ ಅಲ್ಲಿ ಕಾಮಿಡಿ ಪಂಚ್ ಯಾರು ಹಾಕ್ತಾರೆ? ಪಂಚ್ ಹಾಕೋದು ಪಂಚ್ ಹಾಕದ ಐ ಥಿಂಕ್ ಒನ್ ಲೈನರ್ ಪಲ್ಲವಿ ಅವ್ರು ಚೆನ್ನಾಗಿ ಒನ್ ಲೈನರ್ಸ್ ಕೊಡ್ತಾರೆ. ಓಕೆ. ಒಂದ್ ಸುಮ್ನೆ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಪಟ್ ಅಂತ ಒನ್ ಲೈನರ್ ಆಗ್ತಾರೆ, ಇದೆಲ್ಲಿಂದ ಬಂತು ಅಂತ. ಪಂಚ್ ಇಮೋಷನಲ್ ಸೀಕ್ವೆನ್ಸ್ ಇದ್ರೆ ಇಬ್ರಲ್ಲಿ ಯಾರು ಜಾಸ್ತಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ? ನೀವ್ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಯಾರು ಜಾಸ್ತಿ ಜಾಸ್ತಿ ಇದ್ರಲ್ಲಿ ಜಾಸ್ತಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ? ಅಲ್ಲಿ ಇಬ್ರು ಚೆನ್ನಾಗಿ ಮಾಡ್ತಾರೆ. ಓವರ್ ಆಕ್ಟಿಂಗ್ ಯಾರು ಅಂತನಾ? ಓವರ್ ಆಕ್ಟಿಂಗ್ ಅಲ್ಲ, ಆನ್ ಪಾಯಿಂಟ್, ಪರ್ಫೆಕ್ಟ್. ಆನ್ ಪಾಯಿಂಟ್, ಪರ್ಫೆಕ್ಟ್. ಇಬ್ರು ಮಾಡ್ತಾರೆ ಸರ್, ನಾನು ದಯವಿಟ್ಟು ಬಿಟ್ಬಿಡಿ ಸರ್, ನಂಗೆ ಇದಾಗ್ತಾ ಸಿನಿಮಾ ಇಲ್ಲ. ರಿಲೀಸ್ ಇದೆ, ಆ ಟೈಮಲ್ಲಿ ಇರ್ಬೇಕು ಅವರು ಅಂತನಾ? ಓಕೆ. ಫೋಟೋ ತಗೊಳ್ಳೋದು ಹೇಳಿದ್ರು. ಇಬ್ರಲ್ಲಿ ಜಾಸ್ತಿ ಮಾತಾಡೋದು ಯಾರು? ಇಬ್ರು ಜಾಸ್ತಿ ಮಾತಾಡೋದಾ? ಐ ಥಿಂಕ್ ಆಶಿಕ್ ಅವ್ರು ಜಾಸ್ತಿ ಮಾತಾಡ್ತಾರೆ. ಓಕೆ. ಇಬ್ರಲ್ಲಿ ನಿಮ್ ಫೇವರೇಟ್ ಯಾರು? ನೀವು ಈಸಿ ಕ್ವಶನ್ಸ್ ಅಂತ ಹೇಳಿದ್ರಿ. ಇದೆ ಲಾಸ್ಟ್ ಇದು. ಆಯ್ತು, ಫೋನ್ ಕೆಳಗಡೆ ಇಟ್ಟೆ. ಇಬ್ರು ಇಬ್ರು ಕಣ್ ಮುಚ್ಕೊಳ್ಳಿ, ಯಾರು ಆನ್ಸರ್ ಮಾಡ್ತಾರೆ ಗೊತ್ತಾಗಲ್ಲ ನಿಮ್ಗೆ, ಆಯ್ತಾ? ನಮ್ಗೆ ಗೊತ್ತು ಏನ್ ಮಾಡ್ತಾರೆ ಅಂತ. ಗೊತ್ತಾ ನಿಮಗೆ? You just ಅವ್ರು ಹಿಂಗ್ say this or this ಹಿಂಗ್ ಅಂತ. ಮಾಡ್ತಾರೆ. Okay. ದಿಸ್ ಆರ್ ಅದೊಂದು ದಿಸ್, ದಿಸ್ ಅಂಡ್ ದಿಸ್. No, no. ನೀವೇ ಹೇಳಿದ್ರಿ. ಇಲ್ಲ ಇಲ್ಲ ಆ ಥರ. ಇಲ್ಲ ಅದೇ This or ಬಂತು. this, ಯಾವ್ದಾದ್ರು ಒಂದು ಹೇಳಿ. ದಿಸ್ ಅಂಡ್ ದಿಸ್. ಎಸ್. ಸೊ ಸಿನಿಮಾ ರಿಲೀಸ್ ಆಗ್ತಿದೆ ರಕ್ಕಿ, ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ವಿತ್ ಆಲ್ ಕೈಂಡ್ ಆಫ್ ಎಮೋಷನ್ಸ್. ನೀವು ಹೇಳಿದಾಗೆ ನಿಮ್ಮ ಮೊದಲನೇ ಸಿನಿಮಾ, ಟ್ರೈಲರಲ್ಲಿ ಎಲ್ಲವೂ ಕಾಣ್ತಿದೆ. ಡ್ಯಾನ್ಸ್, ಆ್ಯಕ್ಷನ್, ಲವ್, ಕಾಮಿಡಿ ಎಲ್ಲ ಇದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಥಿಯೇಟ್ರಿಗೆ ಬಂದರೆ ಏನಿರುತ್ತೆ ಅಂತ ಹೇಳೋದಾದ್ರೆ ನೀವು ಟುವರ್ಡ್ಸ್ ಕ್ಯಾಮ್ರಾ. ಎಸ್, ನಮ್ಮ ಚಿತ್ರದಲ್ಲಿ ಮಾಸ್ ಇದೆ, ಕ್ಲಾಸ್ ಇದೆ. ದಟ್ ಮೀನ್ಸ್ ನೀವು ನಿಮ್ಮ ಮಕ್ಕಳ ಜೊತೆ ಬರ್ಬೋದು, ನೀವೇ ಮಗು ಅಂದರೆ ನಿಮ್ಮ ಪೇರೆಂಟ್ಸ್ ಜೊತೆ ಬರ್ಬೋದು, ಅಜ್ಜಿ ತಾತನೂ ಕರ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರೋ ಡ್ಯಾನ್ಸ್ ಇದೆ, ಫೈಟ್ ಇದೆ, ಆ್ಯಂಡ್ ಸ್ಟೋರಿ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ದಯವಿಟ್ಟು ಬನ್ನಿ ಸಿನಿಮಾಗೆ ನೋಡಿ. 10th of July ನಮ್ಮೆಲ್ರಿಗೂ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ನೀವೇನು ಹೇಳ್ತೀರಾ? 2 hours ನೀವು ಸಿನಿಮಾಗೆ ಬನ್ನಿ. 2 hours ಅಲ್ಲಿ ನಿಮ್ಮನ್ನ ನೀವು ಮತ್ತೆ ಸಿನಿಮಾನು ಮರೆಯಲ್ಲ. ಸಿನಿಮಾ ನೋಡಿ ತುಂಬಾ ಆನಂದ ಪಡ್ತೀರಾ, ಖುಷಿ ಪಡ್ತೀರಾ. ಎಂಟರ್ಟೈನ್ಮೆಂಟ್ 100% ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಪ್ಲೀಸ್ ಬನ್ನಿ. ಎಸ್, ಅಶಿಕಾ ಅವರು. ಒಂದೊಳ್ಳೆ ಟೀಮ್ ವರ್ಕ್ ಆ್ಯಂಡ್ ಒಳ್ಳೆ ಕತೆ, ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಡಾನ್ಸ್, ಒಂದು ಸಿನಿಮಾಗೆ ಒಂದು ಒಳ್ಳೆ ಟೀಮ್ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಒಂದೊಳ್ಳೆ ಕನ್ನಡ ಸಿನಿಮಾ ಬರ್ತಾ ಇದೆ. ಇದೇ ಜುಲೈ 10ನೇ ತಾರೀಕು. ಮರೆಯದಿರಿ, ಮರೆತು ನಿರಾಶರಾಗದಿರಿ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. Thank you. ಥ್ಯಾಂಕ್ ಯು.